ಶಿಕ್ಷಣ ಮತ್ತು ಶಿಕ್ಷಣನೂ ತನ್ನ ಸರಿಯಾದ ದಾರಿ ಒಳಗೆ ಹೊಂಟಿಲ್ಲ. ಅದು ಒಂದು ಕಾರಣ. ಇವತ್ತು ಶಿಕ್ಷಣ ಪಡೆದಾರು ಅಂದರೂ ಸಹಿತ ಇವರು ಪಡೆದಂಥ ಶಿಕ್ಷಣ ಇದ್ರಾಗ 90%ಕ್ಕಿಂತ ಹೆಚ್ಚು ಮೌಲ್ಯವನ್ನು ಬಿಟ್ಟದ ಶಿಕ್ಷಣ ಐತಿ ಅಂತೇಳಿ ನಂದೊಂದು ಖಚಿತ. ನಿಮ್ಮದು ಕರೆಕ್ಟ್ ಸರ್, ಸರಿ ಇದೆ. ಶಿಕ್ಷಣದಾಗ ನಾವು ಇಲ್ಲಿ ಎರಡು ಆಯಾಮ ತೊಗೊಂಡ್ಬಿಡ್ತೇವೆ. ನೀವೇನು ಆರ್ಥಿಕ ಏನು ಬರ್ತದಲ್ಲ, ದೇಶದ ಆರ್ಥಿಕತೆ, ರಾಜ್ಯದ ಆರ್ಥಿಕತೆ, ವ್ಯಕ್ತಿಯ ಆರ್ಥಿಕತೆ ಶಿಕ್ಷಣದಿಂದ ಸುಧಾರಿಸಿದೆ, ಜೀವನ ಮಟ್ಟನೂ ಸುಧಾರಿಸಿದೆ ಅನ್ನೋ ಅಂಕಿಅಂಶಗಳು ಇವತ್ತಿನ ಲೈಫ್ ಸ್ಟೈಲ್ ನೋಡಿದಾಗ ನಮ್ಗೆ ಗೊತ್ತಾಗ್ತಿದೆ. ಆದರೆ ಅದೇ ಶಿಕ್ಷಣ ಇಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಥವಾ ವಿಧಾನಸೌಧದಲ್ಲಿ ಕೂತು ಚರ್ಚೆ ಮಾಡೋರು ಎಜುಕೇಟೆಡ್ ಅದಾರವರು. ಅದೇ ನೀವು ಹಿಂದೆ ಹೋಗಿಬಿಟ್ರೆ ಕಾಮರಾಜರನ್ನು ಒಳಗೊಂಡು ಬಹಳಷ್ಟು ಜನ ಎಲ್ಲರೂ ಅನಕ್ಷತ್ರ ಇದ್ದಿದ್ದಲ್ಲ, ಹ್ಯಾಬಿಟ್ ಚಾಪ್ ಮಂದಿ ಇತ್ತು. ಬಟ್ ಅವರಲ್ಲಿ ಒಂದು ಡಿಸಿಪ್ಲಿನ್ ಇತ್ತು, ಅವರಲ್ಲಿ ಒಂದು ಕಳಕಳಿ ಇತ್ತು, ಯಾತ್ರದ್ದು ದೇಶದ ಕಳಕಳಿ ಇತ್ತು. ಈಗ ಯಾರೇ ಒಬ್ಬ MP ಹೋಗಿದ್ದಂದ್ರೆ ಯಾವ ಭಾಗವನ್ನು ತಾನು ರೀಪ್ರೆಸೆಂಟ್ ಮಾಡ್ತಾ ಇದ್ದಾನೋ ಆ ಭಾಗದಲ್ಲಿ ಜನರ ಸಮಸ್ಯೆಗಳೇನಿದಾವ ಅದನ್ನು ನಾವು ಸರ್ಕಾರಕ್ಕೆ ಮುಟ್ಟಿಸ್ತಿದ್ದ. ಮುಂದೆ ಈ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ನಮ್ಮಲ್ಲಿರುವ ಸಂಪನ್ಮೂಲಗಳೇನು ಮತ್ತು ಸರ್ಕಾರದಿಂದ ಯಾವ ಯೋಜನೆಗಳನ್ನು ನಾನು ತಗೊಂಡು ಬಂದು ಈ ಜನರಿಗೆ ನಾನು ನ್ಯಾಯ ಕೊಡಿಸ್ಬೇಕನ್ನುವಂತಹ ಕಲಿದಿದ್ದರೂ ಕೂಡ ಅವರಲ್ಲಿ ಈ ಕಳಕಳಿಗಳು ಇದ್ದದ್ದು ನಾವು ಅವಾಗ ನೋಡ್ತೇವೆ. ಇವತ್ತು ಈ ಜನ ಇವತ್ತು ನೀವು ಕ್ವಾಲಿಟಿ ನೋಡ್ರಿ, ಮೋರ್ ದೆನ್ 50% ಎಲ್ಲ ಎಜುಕೇಟೆಡ್ ಅದಾರ. ಸಾದಾ ಎಜುಕೇಟೆಡ್ ಅಲ್ಲ ಅವರು. ಅವರು ಎಲ್ಲ MA PhD ಮಾಡಿದವರು, ಡಾಕ್ಟ್ರು, ಟೆಕ್ನಿಕಲ್ ನಾಲೆಜ್ ಇದ್ದವರು ಎಲ್ಲ, ಮತ್ತು ತಜ್ಞರು ಅದಾರ, ಅದ್ರಾಗ ರೈಟರ್ಸು ಅದಾರ. ಇವರೆಲ್ಲ ಕೂಡ್ಕೊಂಡು ಇವತ್ತು ನೋಡಬೇಕಾಗಿದ್ರೆ ಇವತ್ತು ಅವು ಏನಾಗ್ಯಾವಪ್ಪ ಅಂದರೆ ಅಲ್ಲಿ ಪಾರ್ಲಿಮೆಂಟು ಅನಿಸೋದಿಲ್ಲ, ಇಲ್ಲಿ ವಿಧಾನಸಭಾನು ಅನಿಸೋದಿಲ್ಲ. ಏನೋಪ್ಪ 4-5 ಜನ ಗುಂಡಗಳು ಸೇರಿಕೊಂಡು ಏನಕ್ಕೆ ಬಾಯಿಗೆ ಬಂದ ಶಬ್ದಗಳನ್ನು, ಯಾವ ಪಬ್ಲಿಕ್ ಅದು ಅಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತಿದೆ, ಏನು ಮಾತಾಡಬೇಕು, ಯಾವುದನ್ನು ಮಾತಾಡಬೇಕು, ಯಾವ ಶಬ್ದಗಳನ್ನು ಬೆಳೆಸ್ಬೇಕಂತ ಹೇಳಿ ಅದು ಯಾವುದು ಪ್ರಜ್ಞೆ ಇರುವುದಿಲ್ಲ. ಕೈ ಮೇಲಾಡ್ಸ್ಲಿಕ್ಕೆ ಹೊಡೆದಾಡಕ್ಕೆ ಬಂದು ಹೋಗ್ತಾರೆ, ಇದನ್ನು ಒಗಿತಾರೆ, ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಇವರು ಶಿಕ್ಷಿತರು, ಇವರಿಗೆ ಅಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೊಂಡು ಹೋಗಬೇಕಂತ ಅನ್ನುವ ಪ್ರಜ್ಞೆ ಇರಲಿಲ್ಲ ಅಂದ್ರೆ ಇದು ಅವರ ನೈತಿಕ ಪತನ ಅಲ್ಲವೇ? ಪ್ರಜಾಪ್ರತಿನಿಧಿಗಳ ನೈತಿಕ ಪತನ ಅಲ್ಲವೇ? ಅದಂತೂ ನೈತಿಕ ಪತನ ಅಂತೂ ಆಗೇ ಬಿಟ್ಟೈತೆ. ಯಾಕಂದ್ರೆ ನೈತಿಕ ಶಿಕ್ಷಣನೇ ಹೋಗೈತ್ರಿ. ಮೊದಲ ಶಿಕ್ಷಣ ಹೋದ್ರಿಂದ ಆ ಶಿಕ್ಷಣ ಪಡ್ತಾರೆ. ಮತ್ತು ಇನ್ನೊಂದು ಏನಾಗೈತಂದ್ರೆ ಈಗ ಆಯ್ಕೆ ಆಗುವಂತಿದ್ದ ಶಾಸಕರಾಗಲಿ ಅಥವಾ ಪಾರ್ಲಿಮೆಂಟ್ ಸದಸ್ಯರಾಗಲಿ ರಾಜ್ಯಸಭಾ ಮೆಂಬರ್ ಆಗಲಿ ಯಾರೇ ಆಗಿದ್ರು ಸಹಿತ ಈಗ ಆರಿಸಿ ಬರೋರು ಬಹುಪಾಲು ಜನ ಏನದಾರತ್ತಂದ್ರೆ ಅಲ್ಲಿ ನಾವು ಈ ಜನರ ಸಮಸ್ಯೆ ಬಗೆಹರ್ಸಾಕ, ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋಕೆ, ಈ ಕ್ಷೇತ್ರವನ್ನು ಸುಧಾರಣೆ ಮಾಡೋಕೆ, ಸರಿದಾರಿ ಒಳಗೆ ತರಾಕ, ಇಲ್ಲಿ ಏನು ಕೊರತೆ ಅದಾವು ಅದನ್ನು ನೀಗ್ಸಾಕ ಹೊಂಟು ಅನ್ನೋ ಭಾವನೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನಾಗೈತಂದ್ರೆ ಇಲ್ಲಿ ನಾವು ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಇವತ್ತು ಆರಿಸಿ ಹೋಗ್ಬೇಕಾದ್ರೆ 100 ಅಥವಾ 50 ಕೋಟಿ ಅಥವಾ 100 ಕೋಟಿ ಖರ್ಚು ಪಡುವಂಥ ಸ್ಥಿತಿ ನಿರ್ಮಾಣ ಆಗೈತಿ. ಇವತ್ತು ಒಬ್ಬ ಶಾಸಕ ಆರಿಸಿ ಬರ್ಬೇಕಾದ್ರೆ 10 ರಿಂದ 20 ಕೋಟಿ ರೂಪಾಯಿ ಖರ್ಚು ಮಾಡುವಂಥ ಸ್ಥಿತಿ ಐತಿ. ಇಂಥ ಸ್ಥಿತಿ ಒಳಗೆ ಅವರ ಇಷ್ಟು ಹಣ ಇದ್ದದ್ದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲಿ ಒಂದು ಕಾರ್ಖಾನೆಗೆ ಈಗ ಯಾವುದೋ ಒಂದು ನೂಲಿನ ಕಾರ್ಖಾನೆನೋ ಅಥವಾ ಮತ್ತಾವುದೋ ಒಂದು ಕಾರ್ಖಾನೆ ತೆಗಿಬೇಕಾದ್ರೆ 10 ಕೋಟಿ 20 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಅವ್ರಿಗೆ ಆ ಬಟ್ಟೆಯನ್ನು ಕ್ವಾಲಿಟಿ ತೆಗೆದು ಮುಖ್ಯ ಇರಂಗಿಲ್ಲ. ಬಹುಪಾಲು ಜನರಿಗೆ ಕ್ವಾಲಿಟಿಯಾಗಿ ಬಟ್ಟೆ ಕೊಡಬೇಕು, ನಾವೊಂದು ಆದರ್ಶ ಇಲ್ಲಿ ಮೇಂಟೈನ್ ಮಾಡಬೇಕು ಅಂತ ಇರಂಗಿಲ್ಲ. ನಾನು 10 ಕೋಟಿ ಹಾಕಿದ್ದಕ್ಕೆ 20 ಕೋಟಿ ಯಾವಾಗ ಹಾಕೈತಿದ ಆ ಬಟ್ಟೆ ತೊಡವ್ರ ನನ್ನ ಕಾರ್ಖಾನೆಯಾಗಿ ತಯಾರಾದ ವಸ್ತು ಅದು ಜನರಿಗೆ ಹೆಂಗೆ ಮುಟ್ತೈತಿ, ಅದು ಜನರ ಆರೋಗ್ಯದ ಮೇಲೆ ಏನು ಪರಿಣಾಮ ಬರ್ತೈತಿ, ಅದಕ್ಕಿಂತನೂ ಹೆಚ್ಚು ಅವ್ರಿಗೆ ಏನು ಇರ್ತೈತಿ ಅಂತಂದ್ರೆ ನನ್ನ ಬಂಡವಾಳಕ್ಕೆ ಲಾಭ ಸಕಟ್ ಸಾಧ್ಯ ಐತೆನ. ಈ ರೀತಿ ಇವ್ರು ಇವತ್ತು ಪಾರ್ಲಿಮೆಂಟ್ನಾಗ ಹೋಗಿ ಏನು ಮಾಡ್ತಾರೆ, ಅದು ಏನೇ ಆಗಲಿ ತಮ್ಮ ಹಿತಾಸಕ್ತಿಯನ್ನು ಉಳಿಸ್ಕೊಳಕ್ಕೆ ಯಾರೋ ವಿರೋಧ ಮಾಡಿರು, ವಿರೋಧ ಪಕ್ಷದವ್ರ ಅಥವಾ ಯಾರೋ ವಿರೋಧ ಮಾಡಿರತ್ತಂದ್ರೆ ಆ ವಿರೋಧಿಗಳು ಬಾಯಿ ಮುಚ್ಚಾಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗುವಂಥ ಸ್ಥಿತಿ ಇವತ್ತೈತಿ. 10 ರೂಪಾಯಿ ಇವತ್ತು ನನಗೆ ಹಾನಿ ಆಕೈತಿ ಅಂದ್ರೆ ಅದನ್ನು ತಡೆಯೋ ಸಂಬಂಧ 1,000 ರೂಪಾಯಿದ ಮೌಲ್ಯದ ಕಾಲಾಗ ಹೊಸ ಹೊಂಟೆ ಬಿಟ್ಟೈತಿ. ನಿಮ್ಮ ಪ್ರಕಾರ ಇವತ್ತು ಭಾರತದಲ್ಲಿ ಅದು ಪಾರ್ಲಿಮೆಂಟ್ ಇಲೆಕ್ಷನ್ ಆಗಿರಲಿ ಅಥವಾ ವಿಧಾನಸಭಾದ ಇಲೆಕ್ಷನ್ ಆಗಿರಲಿ, ZP ಇಲೆಕ್ಷನ್ ಆಗಿರಲಿ, ಅದು ಒಂದು ಬಂಡವಾಳ ಹೂಡುವ ಉತ್ತಮ ಅವಕಾಶ. ಯಾರಲ್ಲಿ ದುಡ್ಡಿದೆ ಅವರು ಇಲೆಕ್ಷನ್ದಾಗ ನಿಲ್ಲಬಹುದು, ದುಡ್ಡು ಖರ್ಚು ಮಾಡ್ಬೋದು. ಅದರ ಜೊತೆಗೆ ಇನ್ನೊಂದಿದೆ, ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, ಎರಡನೇ ಕೈ ಅಂದರೆ ನಮ್ಮ ಮತದಾರರು ಬರ್ತಾರೆ. ಇವರು ಎಷ್ಟು ಅನೀತಿವಂತರಾಗ್ಯಾರ, ಯಾರು ಪ್ರಜಾಪ್ರತಿನಿಧಿಗಳು ಅಷ್ಟೇ ಅನೀತಿವಂತರು ನಮ್ಮ ಮತದಾರರು ಅದಾರೆ. ಯಾಕಂದರೆ ಆಮಿಷಗಳಿಗೆ ಒಳಗಾಗಿ ದುಡ್ಡು ತಗೊಂಡು ಜಾತಿ ಮ್ಯಾಗೋ ಭಾಷೆ ಮ್ಯಾಗೋ
ಇವರು ಇಂತಹ ಜನರನ್ನು, ಬೇಜವಾಬ್ದಾರಿ ಜನರನ್ನು, ಅಂದರೆ ಇಲ್ಲಿ ಕೂತವರು ಮ್ಯಾಕ್ಸಿಮಮ್ ನೋಡಬೇಕಾಗಿದ್ರೆ ಅವರು ತಮ್ಮ ದುಡ್ಡನ್ನು ಹಾಕಿ ಸರ್ಕಾರದಿಂದ ದುಡ್ಡನ್ನು ಎತ್ತುವ ಸಲುವಾಗಿ ಇದು ಒಂದು ಉದ್ಯೋಗ ಅಥವಾ ಇದೊಂದು ದರೋಡೆ ಅಂತಲೇ ಹೇಳ್ತೀವಿ ನಾವು. ಯಾಕಂದರೆ ಅಲ್ಲಿ ಸರ್ಕಾರಕ್ಕೆ ಬರುವಂಥ ದುಡ್ಡು ಜನಸಾಮಾನ್ಯರ ತೆರಿಗೆ ದುಡ್ಡು. ಅದು ಆ ತೆರಿಗೆ ದುಡ್ಡನ್ನು ಇಲ್ಲೇ 50 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು 5 ವರ್ಷದಲ್ಲಿ 500 ಕೋಟಿ ರೂಪಾಯಿ ನೀವು ಗಳಿಸ್ತೀರಿ. ಆ ದುಡ್ಡು ಎಲ್ಲಿಂದ ಬರ್ತಿದೆ ಅಂದರೆ, ನೀವು ಒಂದು ಯೋಜನೆ ಹಾಕಿಸ್ಬಿಡ್ತೀರಿ, ಯೋಜನೆ ಅಪ್ರೂವಲ್ ತಗೊಳ್ತೀರಿ, ನಿಮ್ಮಲ್ಲಿ ಮತ್ತು ಗುಂಪುಗಾರಿಕೆ ಇರ್ತದೆ, ಗುಂಪುಗಾರಿಕೆಯ ಒತ್ತಡ ತರ್ತೀರಿ, ಇಲ್ಲಾಂದ್ರೆ ನಿನ್ನ ಕೆಳಗಿಳಿಸ್ತೀನಿ ಅಂತ ಹೇಳಿ ಚೀಫ್ ಮಿನಿಸ್ಟ್ರಿಗೋ ಪ್ರೈಮ್ ಮಿನಿಸ್ಟ್ರಿಗೋ ಹೆದರಿಕೆ ಆಗ್ತೀರಿ, ನಿಮ್ಮಲ್ಲಿ ನಮಗೆ ಈ ಯೋಜನೆಗಳನ್ನು ಕೊಡಂತೀರಿ, ನನಗೆ ಈ ಮಿನಿಸ್ಟ್ರಿ ಕೊಡಂತೀರಿ. ಇವೆಲ್ಲ ಮಾಡೋದು ಯಾಕಂದ್ರೆ ನೀವು ದುಡ್ಡು ಮಾಡೋದಕ್ಕಾಗಿ 50 ಏನೋ 100 ಕೋಟಿ ಖರ್ಚು ಮಾಡಿರ್ತೀರಿ, ಅಥವಾ 5 ಪಟ್ಟು 10 ಪಟ್ಟು ತೆಗಿಸಲು ಮಾಡ್ತಿದ್ದಾಗ ನಿಮ್ಮಲ್ಲಿ ಕಳಕಳಿ ಇಲ್ಲ.